ಭವಾನಿ ರೇವಣ್ಣಗೆ ಶುರುವಾಯಿತು ಟೆನ್ಷನ್. ಮಹಿಳೆ ಅಪಹರಣ ಕೇಸ್ ಭವಾನಿಗೆ ಈಗ ಉರುಳಾಗಿ ಕಾಡ್ತಿದೆ. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಬಂಧನದ ಭೀತಿ, ಅರೆಸ್ಟ್ ಆಗೋ ಆತಂಕದಲ್ಲಿ ಭವಾನಿ ರೇವಣ್ಣ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ಭವಾನಿ. ಜೈಲು ವಾಸದಿಂದ ತಪ್ಪಿಸಿಕೊಳ್ಳಲು ಭವಾನಿ ರೇವಣ್ಣ ಕಸರತ್ತು ಮಾಡ್ತಿದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಭವಾನಿ ರೇವಣ್ಣ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತೀನಿ ಅಂತಿದ್ದಂಗೆ ಇದೀಗ ಭವಾನಿ ರೇವಣ್ಣಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಮಹಿಳೆ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಭವಾನಿಗೆ ಉರುಳಾಗಿ ಕಾಡ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ಅರೆಸ್ಟ್ ಆಗ್ತಾರೆ ಎನ್ನುವ ಭಯದಲ್ಲಿ ಕಸರತ್ತನ್ನ ಮಾಡ್ಲಿಕ್ಕೆ ಶುರುವಾಗ್ಬಿಟ್ಟಿದ್ದಾರೆ. ಭವಾನಿ ರೇವಣ್ಣ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜೈಲು ವಾಸದಿಂದ ತಪ್ಪಿಸಿಕೊಳ್ಳಿಕ್ಕೆ ಭವಾನಿ ರೇವಣ್ಣ ಹರಸಾಹಸವನ್ನೇ ಮಾಡ್ತಿದ್ದಾರೆ. ಈಗಾಗಲೇ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಭವಾನಿ ರೇವಣ್ಣ. ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿಲ್ಲ ಅಂತಂದ್ರೆ ಭವಾನಿ ರೇವಣ್ಣ ಜೈಲು ಸೇರೋದು ಫಿಕ್ಸ್ ಆಗುತ್ತೆ. ಭವಾನಿ ರೇವಣ್ಣಗೆ ಎಲ್ಲಾದ್ರೂ ಅಪಹರಣದ ಕೇಸಲ್ಲಿ ಬೇಲ್ ಸಿಕ್ಕಿಲ್ಲ ಅಂತಂದ್ರೆ ಕಂಬಿ ಎಣಿಸುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ಭಾರತವನ್ನ ಬಿಟ್ಟು ಹೋದ ಮೇಲಂತೂ ಭವಾನಿ ರೇವಣ್ಣ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಅದಾದ್ಮೇಲೆ SIT ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಭವಾನಿ ರೇವಣ್ಣ ಯಾವುದಕ್ಕೂ ಉತ್ತರಿಸಿಲ್ಲ. ಆದ್ರೆ ಈಗ ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣಗೆ ಬೇಲ್ ಸಿಕ್ಕಿಲ್ಲ ಅಂತಂದ್ರೆ ಭವಾನಿ ರೇವಣ್ಣ ಜೈಲು ಸೇರೋದು ಫಿಕ್ಸ್.